ಎಲ್ಲರಿಗೂ ನಮಸ್ಕಾರ. ಇವತ್ತು ನಾ ಶಿಶುಪಾಲನ ಕಥೆಯನ್ನು ಹೇಳಕತ್ತೇನೆ. ಶಿಶುಪಾಲ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಸೋದರತ್ತೆಯ ಮಗ. ಅಂದರೆ ಶ್ರೀಕೃಷ್ಣ ತಂದೆ ವಸುದೇವ ಇರ್ತಾನಲ್ಲ, ಆ ವಸುದೇವನ ತಂಗಿ ಶ್ರುತಶ್ರವೆ. ಆ ಶ್ರುತಶ್ರವೆಯನ್ನು ಚೇದಿ ರಾಜ ದಮಘೋಷನಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಆಮೇಲೆ ಕಾಲಾನಂತರ ಅವ್ರಿಗೊಬ್ಬ ಮಗ ಹುಟ್ಟುತ್ತಾನೆ. ಆ ಶ್ರುತಶ್ರವೆಗೆ ಮಗ ಹುಟ್ಟುತ್ತಾನೆ, ಗಂಡು ಮಗು. ಆದರೆ ಅದು ಭಾಳ ಕುರೂಪಿಯಾಗಿರ್ತೈತಿ, ವಿಚಿತ್ರವಾಗಿರ್ತೈತಿ. ಅದಕ್ಕೆ 4 ಕೈಗಳು, ಆನಂತರ 3 ಕಣ್ಣು ಇರ್ತಾವೆ. 3 ಕಣ್ಣು ಅಂದರೆ 2 ಇದ್ದಲ್ಲೇ ಇರ್ತಾವೆ. ಒಂದು ನೆತ್ತಿಯ ಮೇಲೆ ಕಣ್ಣು ಇರ್ತೈತಿ, 3ನೇದು ಹಿಂದೆ 2 ಮತ್ತು ಎಕ್ಸ್ಟ್ರಾ ಕೈಗಳೇ ಇರ್ತಾವೆ. ಅದನ್ನು ನೋಡಿ ಎಲ್ಲರೂ ಒಂಥರ ಅಕ್ಕಿಯೂ ಭಾಳ ಆತಂಕ ಆಕೈತಿ, ಎಂಥ ಮಗು ಐತಲ್ಲ ಇದು, ಎಷ್ಟು ಕುರೂಪಿ ಐತಲ್ಲ ಅಂತಂದು ಹೇಳಿ. ಆವಾಗ ಅದರೊಂದಿಗೆ ಅಶರೀರವಾಣಿ ಆಗ್ತೈತಿ. ಏನಂತಂದ್ರೆ, ಒಬ್ಬ ಪುಣ್ಯಾತ್ಮಗೆ ಮಗುವನ್ನು ಎತ್ತಿಕೊಂಡಾಗ ಅವನ 2 ಕೈಗಳು ಮತ್ತು 3ನೇ ಕಣ್ಣು ಇದ್ದದ್ದು ಉದುರಿ ಬೀಳತೈತಿ. ಆದರೆ ಅದ ಪುಣ್ಯಾತ್ಮನಿಂದ ಅವನಿಗೆ ಮರಣನೂ ಐತಿ ಅಂಥೇಳಿ ಅಶರೀರವಾಣಿ ಆಗ್ತೈತಿ. ಆವತ್ತನೇ ಆಕೆಗೆ ಅವೆರಡೂ ಉರುಳು ಹೋಗ್ತಾವು, ಕೈಗಳು ಸಾಮಾನ್ಯ ಮಗು ಆಗ್ತೈತಿ ಅನ್ನೋದಕ್ಕೆ ಸಂತೋಷಕ್ಕೈತಿ. ಆದರೆ ಅವನಿಂದನೇ ಮರಣ ಅಂತಂದ ಕೂಡಲೇ ಆಕೆ ಭಾಳ ಆತಂಕ ಆಕೈತಿ. ಯಾರಿಂದ ಮರಣ ಇರಬಹುದು ಅಂತಂದು ಹೇಳಿ ಯಾರ್ಯಾರು ಮನೆ ಬರ್ತಾರೆ ಅಂದರೆ ಅರಮನೆಗೆ ನೋಡಕ್ಕೆ ಬರ್ತಿರ್ತಾರಲ್ಲ ಮಗುನ, ಅವರೆಲ್ಲರ ಕೈಯಾಗಿ ಕೊಡ್ತಿರ್ತಾಳೆ. ಯಾರ ಕೈಯಾಗೂ ಅದೇನಂತಂದ್ರೆ ಆ ಎಕ್ಸ್ಟ್ರಾ ಇದ್ದಂಥ ಕೈಗಳು ಉರುಳು ಹೋಗೋದನೇ ಇಲ್ಲ, ಅವು ಹೋಗೋದನೇ ಇಲ್ಲ. ಒಂದು ಸಲ ಶ್ರೀಕೃಷ್ಣ ಪರಮಾತ್ಮ ಬಂದಾಗ ಸೋದರತ್ತೆಯ ಅತ್ತೆ ಮಗನ ಎತ್ಕೊತಾನವ, ಪ್ರೀತಿಯಿಂದ ಎತ್ಕೊಂಡು ಕೂಡಲೇ ಏನಂತಂದ್ರೆ ಆ 4 ಕೈಗಳಲ್ಲಿ 2 ಕೈಗಳು ಮತ್ತು ನೆತ್ತಿಯ ಮೇಲೆ ಇದ್ದಂಥ ಕಣ್ಣು ಉದುರು ಹೋಗ್ಬಿಡ್ತಾವೆ. ಆವಾಗ ಆಕೆಗೆ ಗೊತ್ತಾಗ್ಬಿಡ್ತೈತಿ, ಏನಂತ ಸಂತೋಷ ಪಡ್ತಾಳೆ. ಮಗು ಸಾಮಾನ್ಯ ಆಗಿರ್ತೈತಿ, ಆದ್ರೆ ಅದ್ರ ಜೋಡಿ ಭಯಾನೂ ಆಕೈತಿ. ಅಯ್ಯೋ ಶ್ರೀಕೃಷ್ಣನ ನನ್ನ ಮಗನ ಕೊಲ್ಲಾವೇನು ಅಂಥೇಳಿ. ಆಮೇಲೆ ಕೃಷ್ಣನಿಗೆ ಹೇಳ್ತಾಳೆ, ಕೃಷ್ಣ ಹಿಂಗೆ ಶರೀರವಾಣಿ ಆಗೈತಪ್ಪ, ನಾನು ನಿನ್ನ ಕಡೆ ನಾನು ಬೇಡ್ಕೋತೀನಿ. ಏನಂತಂದ್ರೆ, ನೀನು ನನ್ನ ಮಗ ಮುಂದೆ ಹೆಂಗಕ್ಕನೋ ನಂಗೆ ಗೊತ್ತಿಲ್ಲ, ಒಳ್ಳೆಯವನಾಗ್ತಾನೋ ದುಷ್ಟಾಗಿ ಬೆಳಿತಾನೋ ಗೊತ್ತಿಲ್ಲ. ಆದರೆ ನನ್ನ ಮಗನ ನೀನು ನೋಡು, ಕ್ಷಮ ಮಾಡು ಅಂದ್ಕೂಳೆ ಅವಾಗ ಕೃಷ್ಣ ಹೇಳ್ತಾನೆ, ಅತ್ತೆನ ಏನು ಮಾಡಲಿ ನೀನು ಹೇಳು ಅಂದ್ಕೂಳೆ ಅವಾಗ ಆಕೆ ಹೇಳ್ತಾಳೆ, ನೋಡಪ್ಪ ನನ್ನ ಮಗನ 100 ತಪ್ಪುಗಳನ್ನು ನೀ ಕ್ಷಮ ಮಾಡು, 101ನೇ ತಪ್ಪನ್ನು ನೀ ಏನು ಮಾಡ್ತೀನಿ ಹೋಗು, ನಿನಗೆ ಬಿಟ್ಟುಕೊಡ್ತೇನೆ ಅಂತ ಹೇಳ್ತಾನೆ. ಆಗಲಿ ಅಂತಾನೆ, 100 ತಪ್ಪುಗಳನ್ನು ನಾ ಕ್ಷಮ ಮಾಡ್ತೀನಿ ಅಂಥೇಳಿ ಶ್ರೀಕೃಷ್ಣ ವಚನ ಕೊಡ್ತಾನೆ. ಆನಂತರ ಮುಂದೆ ಈ ಶಿಶುಪಾಲ ಬೆಳೆದಂಗೆ ಭಾಳ ದುಷ್ಟಾಗಿ ಬೆಳಿತಾನೆ ಅವನು. ಶ್ರೀಕೃಷ್ಣನ ಕಡು ವೈರಿ. ಶ್ರೀಕೃಷ್ಣ ಅಂದ್ರೆ ನಮಗೆ ಆಗಿ ಬರೋದಿಲ್ಲ, ಯಾಕಂದ್ರೆ ಆತ ಜರಾಸಂಧನ ಸ್ನೇಹವನ್ನು ಬೆಳೆಸಿರ್ತಾನೆ. ಜರಾಸಂಧ ಅಂತಂದ್ರೆ ಈ ಕೃಷ್ಣನ ಬದ್ಧ ವೈರಿ ಅವ. ಯಾಕಂದ್ರೆ ಕೃಷ್ಣ ಕಂಸನ ಕೊಂದಾನ. ಕಂಸ ಅಂದ್ರೆ ಈ ಜರಾಸಂಧನ ಅಳಿಯ, ಯಾಕಂದ್ರೆ ತನ್ನ 2 ಹೆಣ್ಣು ಮಕ್ಕಳನ್ನು ಕೊಟ್ಟಿರ್ತಾನೆ. ಅದಕ್ಕೆ ಹಿಂಗಾಗಿ ಕೃಷ್ಣ ಅಂದ್ರೆ ಬದ್ಧ ವೈರಿ. ಅವರು ಯಾದವ ಕುಲದೊಳಗನ್ನ ಜಗಳಗಳನ್ನು ಸೃಷ್ಟಿ ಮಾಡಿರ್ತಾನೆ, ಭೇದವನ್ನು ಕಲ್ಪಿಸಿರ್ತಾನೆ. ಹೀಗಾಗಿ ಏನಂತಂದ್ರೆ ಶಿಶುಪಾಲ ಕೃಷ್ಣ ದ್ವೇಷಿಯಾಗಿನ ಬೆಳಿತಾನೆ. ಸಮಯ ಸಿಕ್ಕಾಗೆಲ್ಲ, ಸಂದರ್ಭ ಸಿಕ್ಕಾಗೆಲ್ಲ ಕೃಷ್ಣನನ್ನು ಏನು ಬೇಕಾದ ಬೈತಿರ್ತಾನೆ, ಅವಮಾನ ಮಾಡ್ತಿರ್ತಾನೆ, ಅವಹೇಳನ ಮಾಡ್ತಿರ್ತಾನೆ. ಕೃಷ್ಣ ವಚನ ಕೊಟ್ಟಿದ್ದಕ್ಕೆ, ಅವನ ತಾಯಿಗೆ ವಚನ ಕೊಟ್ಟಿದ್ದಕ್ಕೆ ಎಲ್ಲವನ್ನು ಸಹನ ಮಾಡ್ಕೊತಿರ್ತಾನೆ, ಏನೂ ಮಾತಾಡ್ತಿರೋದಿಲ್ಲ. ಒಂದು ಸಲ ಏನಾಗ್ತೈತಿ ಅಂದರೆ, ಮುಂದೆ ಏನಾಕೈತಿ ಅಂದರೆ, ಈ ಯುಧಿಷ್ಠಿರ ಇದ್ದಾವ ಇಂದ್ರಪ್ರಸ್ಥದಲ್ಲಿ ಒಂದು ದೊಡ್ಡ ಅರಮನೆಯನ್ನು ಕಟ್ಟಿ ರಾಜಸೂಯ ಯಾಗವನ್ನು ಮಾಡ್ತಾನೆ. ಆ ರಾಜಸೂಯ ಯಾಗವನ್ನು ಮಾಡ್ಬೇಕಾದ್ರೆ ಯಾಗದ ಕೊನೆಯ ವಿಧಿ ಅರ್ಘ್ಯ ಅರ್ಪಣೆ, ಮೊದಲನೇ ಅರ್ಘ್ಯವನ್ನು ಪ್ರಮುಖರಿದ್ದವರಿಗೆ ಕೊಡಬೇಕು ಅಂತಂದು ಹೇಳಿ ಇರ್ತೈತಿ. ಪಾಂಡವರೆಲ್ಲ ಏನು ತೀರ್ಮಾನ ಮಾಡ್ತಾರೆ, ಆ ಅರ್ಘ್ಯವನ್ನು ಕೃಷ್ಣನಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಆದರೆ ಅವರೊಳಗೆ ಅನೇಕರು ಕೃಷ್ಣನಿಗಿಂತ ಹಿರಿಯರು ಇರ್ತಾರೆ. ಹಿಂಗಾಗಿ ಯುಧಿಷ್ಠಿರ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಯಾಕಂದರೆ ಎಲ್ಲರಿಗಿಂತ ಹಿರಿಯ ಭೀಷ್ಮರು ಎಲ್ಲರಿಗಿಂತ ದೊಡ್ಡವರು. ಅವರನ್ನು ಬಿಟ್ಟು ಕೃಷ್ಣಗೆ ಹೆಂಗೆ ಕೊಡಬೇಕು ಅಂತ ಅದನ್ನು ತಿಳ್ಕೊಂಡಂಥ ಭೀಷ್ಮರು ಏನು ಮಾಡ್ತಾರೆ ಅಂತ ತಾವ ಹೇಳಿಬಿಡ್ತಾರೆ, ಯುಧಿಷ್ಠಿರ ಮೊದಲ ಅರ್ಘ್ಯವನ್ನು ನೀನು ಶ್ರೀಕೃಷ್ಣನಿಗೆ ಕೊಡು, ಅವನೇ ಯೋಗ್ಯವಾದಂಥ ವ್ಯಕ್ತಿ ಅಂತ ಹೇಳ್ತಾರೆ. ಹಂಗೆ ಅಂದ್ಕೂಳೆ ಯುಧಿಷ್ಠಿರ ಇದ್ದ ಕೃಷ್ಣನಿಗೆ ಅರ್ಘ್ಯವನ್ನು ಕೊಡ್ತಾನೆ.
ಆವಾಗ ಈ ಶಿಶುಪಾಲ ಎದ್ದು ನಿಲ್ತಾನೆ. ಎದ್ದು ನಿಂತು ಹೇಳ್ತಾನೆ, ಎಂಥ ಪ್ರಮುಖವಾದಂಥ ವ್ಯಕ್ತಿ ಅವ ಕೃಷ್ಣ. ಅವೇನು ಇದನ್ನದಾನ, ಏನು ಮಹತ್ವ ಅದಾನ, ಅಷ್ಟು ಮಹತ್ವ ಏನದ. ಗೊಲ್ಲವ, ದನ ಕಾಯವ, ಗೋಪಾಲ, ಸ್ತ್ರೀಲೋಲ, ಹಿಂಗೆ ಬೈಕೊಂತ ಹೋಗ್ತಾನೆ. ಆಗ ಅವನ ತಪ್ಪುಗಳು ಏನಂತಂತಂದ್ರೆ ಕೃಷ್ಣ ಎಣಿಸ್ತಾ ಇರ್ತಾನೆ, ಮೊದಲಿಂದನೂ ಎಣಿಸ್ತಾ ಇರ್ತಾನೆ. ಆವಾಗ ಅವ್ನ ತಪ್ಪುಗಳನ್ನು ಮತ್ತೆ ಎಣಿಸ್ತಾ ಹೋಗ್ತಾನೆ. 100 ತಪ್ಪುಗಳಾಗ್ತಾವೆ, 100 ಅಂತಂದು ಹೇಳಂತಾನೆ. ಆವಾಗಕ್ಕೆ ಶಿಶುಪಾಲಿಗೆ ಅದು ಗೊತ್ತಿರ್ತೈತಿ, ಆದರೂ ಅವ್ನು ತಡ್ಕೊಳಕ್ಕೆ ಹೋಗಿಲ್ಲ. ಮತ್ತು ಶುರು ಮಾಡ್ತಾನೆ ಅವ್ನು ಕೃಷ್ಣನ ಬೈಯಕ್ಕೆ. ಆವಾಗ ಕೃಷ್ಣ ಏನು ಮಾಡ್ತಾನಂದ್ರೆ ತನ್ನ ಸುದರ್ಶನ ಚಕ್ರವನ್ನು ಅವನ ಮೇಲೆ ಪ್ರಯೋಗ ಮಾಡಿಬಿಡ್ತಾನೆ. ಆ ಸುದರ್ಶನ ಚಕ್ರ ಇದ್ದದ್ದು ಈ ಶಿಶುಪಾಲನ ರುಂಡವನ್ನು ಕತ್ತರಿಸ್ಕೊಂಡು ಬರ್ತೈತಿ. ಈ ರೀತಿ ಶಿಶುಪಾಲ ಅಂತ್ಯ ಇದ್ದದ್ದು ಆಗ್ತೈತಿ. ಕೃಷ್ಣ, ಈ ಕತೆ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಮುಂದಿನ ಕತೆ ನಳ ದಮಯಂತಿಯರದು. ಮುಂದಿನ ಕಥೆಯಲ್ಲಿ ನಾನು ಅದನ್ನ ಹೇಳ್ತೀನಿ. ಈಗ ಇದನ್ನು ಮುಗಿಸ್ತೀನಿ.